Hi, my dear students. I am your Dhananjay sir. All of you welcome to our LKS Navodaya and Sainik YouTube channel. ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ವಿಶೇಷವಾದ ತರಗತಿ ಪುಟ ಇದು. ಏನ್ ಗೊತ್ತಾ? ನವೋದಯ ಶಾಲೆ ಅಡ್ಮಿಷನ್ ಓಪನ್. ಎಸ್, ನವೋದಯ ಶಾಲೆಯಲ್ಲಿ ಅಡ್ಮಿಷನ್ ಓಪನ್ ಆಗಿದೆ. ಅಂದ್ರೆ ಫ್ರೀ ಎಜುಕೇಶನ್, CBSE ಎಜುಕೇಶನ್, ಎಲ್ಲಿವರೆಗೂ ಅಪ್ ಟು 12th ಕ್ಲಾಸ್ 12ನೇ ತರಗತಿವರೆಗೂ ಫ್ರೀ ಎಜುಕೇಶನ್ ಕೊಡ್ತಿರುವಂತ ಏಕೈಕ ಶಾಲೆ ಅದು CBSE ಎಜುಕೇಶನ್ ನ ಕೊಡ್ತಿರುವಂತ ಏಕೈಕ ಶಾಲೆ ಅದು ನವೋದಯ ಶಾಲೆ. ಈ ನವೋದಯ ಶಾಲೆಯಲ್ಲಿ ಬರೀ ಎಜುಕೇಶನ್ ಮಾತ್ರ ಫ್ರೀ ಅಲ್ಲ, ಊಟ, ವಸತಿ ಮತ್ತು ಶಿಕ್ಷಣ ಮೂರು ಕೂಡ ಫ್ರೀ ನೀಡ್ತಿರೋ ಏಕೈಕ ಕೇಂದ್ರ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ನಡೀತಿರುವಂತ ಏಕೈಕ ಶಾಲೆ ಈ ನವೋದಯ ಶಾಲೆ. ಈ ನವೋದಯ ಶಾಲೆಗೆ ನಾವು ಅಡ್ಮಿಷನ್ ತಗೋಬೇಕಾದ್ರೆ ಎಲ್ಲರೂ ಬರಿಬಹುದಾ ಸರ್ ಎಕ್ಸಾಮು? ಯಾವ ರೀತಿ ಇವರು ಪ್ರವೇಶ ತಗೊಂತಾರೆ, ಯಾವ ರೀತಿ ಇವರು ಕ್ವಾಲಿಫೈ ಆಗ್ತಾರೆ ಮಕ್ಕಳು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ನೀಡ್ತೀನಿ. ಹಾಗಾಗಿ ಇದರ ಬಗ್ಗೆ ನಾವು ಮಾಹಿತಿನ ನೀಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಕ್ಲಾಸಸ್ಗಳು ನಿಮ್ಮ ಮೊಬೈಲಲ್ಲಿ ಫ್ರೀ ಆಗಿ ಬರ್ತವೆ. ಹಾಗಾದ್ರೆ ಬರ್ರಿ ಸರ್, ಫಸ್ಟ್ ಆಫ್ ಆಲ್ ನಾವು ಇದರಲ್ಲಿ ವಿಶೇಷವಾಗಿ ನವೋದಯ ಶಾಲೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸಿಂಪಲ್ ಆಗಿ ಕೊಡ್ತೀನಿ ಬಿಟ್ಟ. ಇದು JNV ಅಂತ ಕರಿತೀವಿ, ಜವಾಹರ್ಲಾಲ್ ನವೋದಯ ವಿದ್ಯಾಲಯಗಳು ಅಂತ. ಇವು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತವೆ. PV ನರಸಿಂಹರಾವ್ ಅವರವರ ಕನಸಿನ ಕೂಸು ಅಂತಾನೆ ಕರೀತಾರೆ. ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಈ ಶಾಲೆಗಳನ್ನ ಜಿಲ್ಲೆಗೆ ಒಂದರಂತೆ, ಎಲ್ಲೆಲ್ಲಿ ಇರ್ತಾವ ಸರ್ ಸ್ಕೂಲ್ಗಳು ಅಂದ್ರೆ ಜಿಲ್ಲೆಗೆ ಒಂದರಂತೆ, ಪ್ರತಿ ಜಿಲ್ಲೆಯಲ್ಲೂ, ಹೌದು ಸರ್, ಪ್ರತಿ ಜಿಲ್ಲೆಗೂ ಒಂದು ಶಾಲೆಯಂತೆ. ಬರೀ ಕರ್ನಾಟಕದಲ್ಲ ಅಲ್ಲ ಸರ್, ಆಲ್ ಓವರ್ ಇಂಡಿಯಾದಲ್ಲೇ ಈ ಶಾಲೆಗಳಿದಾವೆ. ಹಾಗಾಗಿ ಇದು CBSE ಎಜುಕೇಶನ್ ನ ಫ್ರೀ ಆಗಿ ನೀಡ್ತಿರುವಂತ ಏಕೈಕ ಸಂಸ್ಥೆ ಆಗಿದೆ. ಜೊತೆಗೆ ಇನ್ನು ಈ ಶಾಲೆಯ ಬಗ್ಗೆ ಮಾಹಿತಿಯನ್ನ ಹೇಳೋದಾದ್ರೆ ಈ ಶಾಲೆಗಳು ಒಂದು ವಿಶಾಲವಾದ ಒಂದು ಜಾಗವನ್ನು ಹೊಂದಿರ್ತವೆ. ಎಲ್ಲೋ 1 ಎಕರೆ 2 ಎಕರೆ ಜಾಗದಲ್ಲಿ ಈ ಶಾಲೆಗಳನ್ನ ಕಟ್ಟಿರಲ್ಲ, ತುಂಬಾ ವಿಶಾಲವಾಗಿರುತ್ತೆ. ಸಿಟಿ ಮಧ್ಯದಲ್ಲಿ ಇರಲ್ಲ, ಸಿಟಿಯಿಂದ ಸ್ವಲ್ಪ ಹೊರಗಿರ್ತವೆ. ತುಂಬಾ ಒಂದು ಒಳ್ಳೆಯ ವಾತಾವರಣ ಇರುತ್ತೆ. ಮತ್ತೆ ಇದರಲ್ಲಿ ವಿಶೇಷವಾಗಿ ಹೇಳೋದಾದ್ರೆ ವಸತಿ ಶಿಕ್ಷಣ ನನಗೆ ಕೊಡೋದ್ರಿಂದ ಇದರಲ್ಲಿ ಬಾಯ್ಸ್ ಮತ್ತೆ ಗರ್ಲ್ಸ್ ಗಳಿಗೆ ಸಪರೇಟ್ ಆದ ವ್ಯವಸ್ಥೆ ಇದೆ, ಹಾಸ್ಟೆಲ್ ವ್ಯವಸ್ಥೆ ಇದೆ. ಅವರಿಗೆ ಹೌಸ್ ಅಂತ ಕರೀತಾರೆ. ಯಾವ್ದ್ರಲ್ಲಿ? ನವೋದಯ ಶಾಲೆಗಳಲ್ಲಿ ಗರ್ಲ್ಸ್ಗೆ ಸಪರೇಟ್ ಹೌಸ್, ಬಾಯ್ಸ್ಗೆ ಸಪರೇಟ್ ಹೌಸ್. ಕೋ ಎಜುಕೇಶನ್ ಇದ್ರೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಮಾತ್ರ ಸಪರೇಟ್ ಇರುತ್ತೆ. ಸುಸಜ್ಜಿತವಾದ ಕಟ್ಟಡಗಳಿರ್ತವೆ. ಊಟ ವ್ಯವಸ್ಥೆ ಮಾತ್ರ ಸೂಪರ್ ಆಗಿರುತ್ತೆ. ಊಟ ಮಾತ್ರ ಬಹಳ ಚಂದ ಕೊಡ್ತಾರೆ. ಊಟದ ವಿಚಾರದಲ್ಲಿ ಅಲ್ಲಿ ಉಂಡಿರೋ ವಿದ್ಯಾರ್ಥಿಗಳಿಗೆ ಕೇಳಿ, ಸೂಪರ್ ಆಗಿರುತ್ತೆ. ಊಟ ವಿಚಾರದಲ್ಲಿ ಅಂತೂ ಬಹಳ ಚೆನ್ನಾಗಿರುತ್ತೆ. ಜೊತೆಗೆ ಎಜುಕೇಶನ್ ಅಂತ ಬಂದಾಗ CBSE ಎಜುಕೇಶನ್ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಮೂಲಕ ಯಾರನ್ನ ಟೀಚರ್ಸ್ನ ತಗೊಂಡಿರ್ತಾರೆ. ಹಾಗಾಗಿ ಟೀಚರ್ಸ್ಗಳು ಕೂಡ ನುರಿತ ಶಿಕ್ಷಕರಾಗಿರ್ತಾರೆ. ಒಳ್ಳೆ ಎಜುಕೇಶನ್, ಈಗಿನ ಸ್ಮಾರ್ಟ್ ಬೋರ್ಡ್ ಟೀಚಿಂಗ್ ಅಂತ ಏನಿರುತ್ತೆ ಅದನ್ನು ಕೂಡ ಅಳವಡಿಸ್ಕೊಂಡಿದ್ದಾರೆ. ಜೊತೆಗೆ ಇದು ಎಜುಕೇಶನ್ ಅಂತ ಬಂದಾಗ ಬಹಳ ಪ್ರಾಮುಖ್ಯತೆ ಕೊಡುತ್ತೆ. ಇದು ಜೊತೆಗೆ JEE ಮತ್ತು NEET ಎಕ್ಸಾಮಿಗೂ ಕೂಡ ಕೋಚಿಂಗ್ ಗಳನ್ನ ಇವರು ಫಸ್ಟ್ PUC ಮತ್ತೆ ಸೆಕೆಂಡ್ PUC ಯಲ್ಲಿ ನೀಡ್ತಾರೆ. ಇದನ್ನ ನಾವು ಹೊರಗಡೆ ಮಾಡಿಸೋದಾದ್ರೆ ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಅದನ್ನ ಆ ಮಕ್ಕಳಿಗೂ ಅಲ್ಲೇ ಕಲಿಸ್ಬಿಡ್ತಾರೆ JNV ಯಲ್ಲಿ. ಜೊತೆಗೆ ಇಲ್ಲಿ ಸರ್ 80 ವಿದ್ಯಾರ್ಥಿಗಳು, ಎಷ್ಟು ವಿದ್ಯಾರ್ಥಿಗಳು ತಗೊಂತಾರೆ? 80 ಸ್ಟೂಡೆಂಟ್ಸ್. 1 ವರ್ಷಕ್ಕೆ 80 ವಿದ್ಯಾರ್ಥಿ ಮಾತ್ರ ತಗೊಂತಾರೆ. ಎಷ್ಟು ವಿದ್ಯಾರ್ಥಿ ತಗೊಂತಾರೆ? 80 ವಿದ್ಯಾರ್ಥಿಗಳು. ಹಾಗಾದ್ರೆ ಆಯ್ಕೆ ಆಗೋದು ಹೇಗೆ ಸರ್? ಈ ಶಾಲೆಗಳಿಗೆ ಆಯ್ಕೆ ಆಗೋದು ಹೇಗೆ ಅಂದ್ರೆ ಒಂದು ಸ್ಪರ್ಧಾತ್ಮಕ ಎಕ್ಸಾಮಿನ ಮೂಲಕ, ಅಂದ್ರೆ ಯಾವುದ್ರ ಮೂಲಕ? CET ಬರೆಯುವ ಮೂಲಕ. CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಹೆಂಗಿರುತ್ತೋ ಅದೇ ರೀತಿ ನವೋದಯ ವಿದ್ಯಾಲಯದಲ್ಲಿ ನಾವು ಅಡ್ಮಿಷನ್ ತಗೋಬೇಕಂದ್ರೆ ಒಂದು ಎಕ್ಸಾಮ್ ಬರಿಬೇಕು. ಸರ್ ಯಾರು ಬರಿಬಹುದು ಸರ? ಎಷ್ಟನೇ ತರಗತಿಯಲ್ಲಿ ಬರಿಬಹುದು ಸರ? ನೋಡಿ, 5ನೇ ತರಗತಿ ವಿದ್ಯಾರ್ಥಿಗಳು 5ನೇ ತರಗತಿ ಓದ್ತಿರ್ಬೇಕಾದ್ರೆ ಒಂದು ಸಲ ಅವಕಾಶ, 8ನೇ ತರಗತಿ ಓದ್ತಿರ್ಬೇಕಾದ್ರೆ ಒಂದು ಸಲ ಅವಕಾಶ, ಮತ್ತು SSLC ಓದ್ತಿರ್ಬೇಕಾದ್ರೆ ಒಂದು ಸಲ ಅವಕಾಶ ಸಿಗತ್ತೆ ಫಸ್ಟ್ PUC ಸೆಕೆಂಡ್ PUCಗೆ. ಹಾಗಾಗಿ ನಿಮಗೆ ಯಾವ ಒಂದು ಸಮಯದಲ್ಲಿ ನಿಮ್ಮ ಮಗು ಎಷ್ಟನೇ ತರಗತಿ ಓದ್ತಿದೆ ಅಂತ ನೋಡ್ಕೊಂಡು ನೀವು ಈ ಎಕ್ಸಾಮ್ ಅನ್ನ, ಅಂದ್ರೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಕಾಲ್ ಫಾರ್ ಆಗುತ್ತೆ. ಎಕ್ಸಾಮ್ ಅನ್ನ ಬರೆದು ನೀವೇನ್ ಮಾಡ್ಬೇಕಾಗತ್ತೆ? ಕ್ವಾಲಿಫೈ ಆದ್ರೆ ನಿಮಗೆ ಅಲ್ಲಿ ಅಡ್ಮಿಷನ್ ಸಿಗತ್ತೆ. ಹಾಗಾದ್ರೆ ಸರ್ ಬರೀ ಎಜುಕೇಶನ್ಗೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾರ? ಇಲ್ಲ, ಇಲ್ಲಿ ಎಜುಕೇಶನ್ಗೆ ಮಾತ್ರ ಪ್ರಾಮುಖ್ಯತೆ ಇಲ್ಲ, ಮಗುವಿನ ಸರ್ವಾಂಗಣ ಬೆಳವಣಿಗೆ. ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್, ಕೆಲವೊಂದು ಶಾಲೆಗಳೆಲ್ಲ ಸ್ಪೋರ್ಟ್ಸ್ ಬಗ್ಗೆನೇ ಮಾಹಿತಿ ಇರಲ್ಲ, ಅಂತ ಸ್ಪೋರ್ಟ್ಸ್ನೆಲ್ಲ ಆಡಿಸ್ತಾರೆ. ಸ್ಪೋರ್ಟ್ಸು ಜೊತೆಗೆ ಕಲ್ಚರಲ್ ಆಕ್ಟಿವಿಟೀಸ್, ಎಜುಕೇಶನ್, ಸರ್ವಾಂಗೀಣ ಬೆಳವಣಿಗೆ. ಆ ಮಕ್ಕಳಲ್ಲಿ ಒಂದು ಸರ್ವತೋಮುಖ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಏನೆಲ್ಲ ಸೌಲಭ್ಯಗಳಿರ್ಬೇಕು, ಏನೆಲ್ಲ ವಾತಾವರಣ ಇರಬೇಕು, ಅದು ನವೋದಯ ಶಾಲೆಯಲ್ಲಿ ಇರುತ್ತೆ. ಅಂತ ಒಳ್ಳೆ ಎಜುಕೇಶನ್ ನ ಫ್ರೀಯಾಗಿ ಕೊಡ್ತಾರೆ ಅಂದ್ರೆ ನಾವು ಯಾಕೆ ತಗೋಬಾರ್ದು?
ಯಾಕೆ ಪ್ರಯತ್ನ ಮಾಡಬಾರ್ದು ಸರ್? ಒಂದು ಸಲ ನಾವು ಅಪ್ಲಿಕೇಶನ್ ಹಾಕೋದ್ರೆ ಅಪ್ಲಿಕೇಶನ್ ಕೂಡ ಫೀಸ್ ಇರಲ್ಲ, ಅದು ಎಕ್ಸಾಮ್ ಫೀಸ್ ಅನ್ನು ಕೂಡ ತಗೊಳಲ್ಲ ನವೋದಯದವರು. ಏನ್ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕಂಪ್ಯೂಟರ್ ಅಂಗಡಿಯವರಿಗೆ ಕೊಡ್ತೀವಿ ನಾವು ದುಡ್ಡು ಹೊರತು ನವೋದಯ ನಾವು ಸಮಿತಿಯವರಿಗೆ ₹1 ದುಡ್ಡು ಕೊಡಲ್ಲ ನಾವು. ಯಾಕೆ ಹೇಳ್ರಿ? ಅಪ್ಲಿಕೇಶನ್ ಫೀಸ್ ಇರಲ್ಲ, ಫ್ರೀ ಎಕ್ಸಾಮು. ಅಪ್ಲಿಕೇಶನ್ ಹಾಕೋದೇ ಇಲ್ಲ ಎಷ್ಟೋ ವಿದ್ಯಾರ್ಥಿಗಳು, ಎಷ್ಟೋ ಜನ ಪೇರೆಂಟ್ಸ್ಗಳಿಗೆ ನವೋದಯ ಅಪ್ಲಿಕೇಶನ್ ಹಾಕೋದೇ ಇಲ್ಲ. ಕಾರಣ ಕೇಳಿದ್ರೆ ಗೊತ್ತಿಲ್ಲ. ಮೊಬೈಲಲ್ಲಿ ಏನೇನೋ ನೋಡ್ತಿರ್ತಾವ, ಅಟ್ಲೀಸ್ಟ್ ಎಲ್ಲಾ ಮಾಹಿತಿನೂ ಬರ್ತಿರ್ತಾವ. ಇಲ್ಲ ಒಂದು ಶಾಲೆ ನಿಮ್ಮ ಮಗು 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ 4ನೇ ಕ್ಲಾಸ್ ಓದ್ತಿದೆ ಅಂದ್ರೆ ನಿಮ್ಮ ಶಾಲೆಯ ಶಿಕ್ಷಕರಿಗೆ ಕೇಳಿದ್ರೆ ಆ ಮಾಹಿತಿ ಹೇಳ್ತಾರೆ ನವೋದಯ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ. ದಯವಿಟ್ಟು ನವೋದಯ ಅಪ್ಲಿಕೇಶನ್ ನ ಹಾಕಿ. ಪ್ರತಿ ವರ್ಷ ಕಾಲ್ಫಾರ್ ಆಗತ್ತೆ. ಪ್ರತಿ ವರ್ಷ 80 ವಿದ್ಯಾರ್ಥಿಗಳು, ಒಂದು ಜಿಲ್ಲೆಗೆ 80 ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಳತ್ತೆ. ಹಾಗಾದ್ರೆ ಟಾಪ್ 80 ಸ್ಟೂಡೆಂಟ್ಸ್ ನ ಎಕ್ಸಾಮ್ ಮಾಡಿ ಆ ಜಿಲ್ಲೆಯ ಟಾಪ್ 80 ಸ್ಟೂಡೆಂಟ್ಸ್ ನ ತಗೊಂಡೋಗಿ ನವೋದಯ ಶಾಲೆಯಲ್ಲಿ ಇಟ್ಕೊಂಡು ಟ್ರೈನಿಂಗ್ ಮಾಡ್ತಾರೆ ಅವರು. ಆ ಟಾಪ್ 80 ಸ್ಟೂಡೆಂಟ್ಸ್ ಒಳಗೆ ನಮ್ಮ ಒಂದು ಮಗು, ಅದು ದೊಡ್ಡ ಮಗು ಇದ್ರೂ ಕೂಡ ಅಲ್ಲೋಗಿ ಜಾಣ ಆಗ್ಬಿಡತ್ತೆ. ಆ ಶಾಲೆಯಲ್ಲಿ ಒಂದು ಮಗುನು ಕೂಡ ವೀಕ್ ಸ್ಟೂಡೆಂಟ್ಸ್ ಇರಲ್ಲ, ಒಂದು ಮಗು ಕೂಡ ರೆಕಮೆಂಡಬಲ್ ಬಂದಿರಲ್ಲ, ಒಂದು ಮಗುನು ಕೂಡ ಫೀಸ್ ಕಟ್ ಬಂದಿರಲ್ಲ. ಬಂದಿರೋದು ಒಂದೇ ಕಾರಣ, ಯಾವುದರಿಂದ? ಟ್ಯಾಲೆಂಟ್ ಇಂದ, ಆ ಮಗುವಿನ ಬುದ್ಧಿಶಕ್ತಿಯಿಂದ ಮಾತ್ರ ಒಳಗೋಗಿರುತ್ತೆ. ಹಾಗಾಗಿ ನವೋದಯದಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ತುಂಬಾನೇ ವ್ಯಾಲ್ಯೂ ಇದೆ. ಕಾರಣ ಏನ್ ಗೊತ್ತಾ? ಆ ಮಗು ಎಲ್ಲಿ ಓದ್ತಿದೆ? ನವೋದಯದಲ್ಲಿ. ಆ ಮಗುಗೆ ತುಂಬಾ ವ್ಯಾಲ್ಯೂ ಕೊಡ್ತೀವಿ. ಯಾಕೆ ಗೊತ್ತಾ? ಈಗ ನಿಮ್ಮೂರ ಹತ್ರನೇ ಅಥವಾ ನಿಮ್ಮೂರಿಂದ ಸ್ವಲ್ಪ ದೂರದಲ್ಲಿ ಒಂದು ಒಳ್ಳೆ ಶಾಲೆ ಇದೆ, ವರ್ಷಕ್ಕೆ 1 ಲಕ್ಷ 1.5 ಲಕ್ಷ ರೂಪಾಯಿ ಫೀಸ್ ಇದೆ. ಆ ಶಾಲೆಗೆ ನಮ್ಮ ತಂದೆ ತಾಯಿಗಳು ಕಳಿಸ್ತಿದ್ದಾರೆ ಅಂದ್ರೆ, ಮಗು ಆ ಶಾಲೆಯಲ್ಲಿ ಓದ್ತಿದೆ, ತುಂಬಾ ದೊಡ್ಡ ಶಾಲೆ ಅದು, ಆ ಶಾಲೆಯಲ್ಲಿ ಓದ್ತಿದೆ ಅಂದ್ರೆ ಪೇರೆಂಟ್ಸಿಗೆ ಏನ್ ಅನ್ಸತ್ತೆ ಗೊತ್ತಾ? ಈ ಮಗು ತುಂಬಾ ಟ್ಯಾಲೆಂಟೆಡ್ ಇದೆ ಅಂತ ಅನ್ಸಲ್ಲ, ಇವ್ರ ತಂದೆ ತಾಯಿಗಳು ತುಂಬಾ ದುಡ್ಡು ಮಾಡಿದ್ದಾರೆ ಅನ್ಸತ್ತೆ. ಅದೇ ಆ ಮಗು ನವೋದಯ ಶಾಲೆನೋ, ಸೈನಿಕ್ ಶಾಲೆನೋ, APJ ಅಬ್ದುಲ್ ಕಲಾಂ ಶಾಲೆನೋ, ಏಕಲವ್ಯ ಶಾಲೆನೋ ಅಂತ ಸೇರ್ಕೊಂಡ್ರೆ, ಎಸ್ಪೆಷಲಿ ನವೋದಯ ಶಾಲೆಯಲ್ಲಿ ಓದ್ತಿದೆ ಅಂದ್ರೆ ಆ ಮಗು ತುಂಬಾ ಟ್ಯಾಲೆಂಟೆಡ್. ಪೇರೆಂಟ್ಸ್ ಟ್ಯಾಲೆಂಟೆಡ್ ಅಂತಲ್ಲ, ಪೇರೆಂಟ್ಸ್ ಶ್ರೀಮಂತರು ಬಡವರು ಅಂತಲ್ಲ, ಕೂಲಿ ಮಾಡೋರು ಮಕ್ಕಳು ಕೂಡ ನವೋದಯ ಶಾಲೆಯಲ್ಲಿ ಓದ್ತಿದ್ದಾರೆ. ಎಷ್ಟೋ ಜನ ಕೂಲಿ ಮಾಡೋರು, ಹಮಾಲಿ ಕೆಲಸ ಮಾಡೋರು, ಆಟೋ ಡ್ರೈವರ್ಗಳು ಕೆಲಸ ಮಾಡೋರು, ಅವ್ರ ಮನೆಯಲ್ಲಿ ಅಡಿಗೆ ಮಾಡೋರು ಮಕ್ಕಳು ಕೂಡ ಇವತ್ತು ನವೋದಯ ಶಾಲೆಯಲ್ಲಿ ಓದ್ತಿದ್ದಾರೆ. ನಮ್ಮ ಮಕ್ಳು ಯಾಕೆ ಓದ್ಬಾರ್ದು? ₹1 ಫೀಸ್ ಇರಲ್ಲ ಪುಟ, ಯಾರಿಗೂ ದುಡ್ಡು ಕೊಡಂಗಿಲ್ಲ, ಎಲ್ಲೂ ಇಲ್ಲ. ಓದಿದ್ರೆ ಸಾಕು, ಆ ಮಗು ಓದಿ ಎಕ್ಸಾಮ್ ಬರ್ದು ಪಾಸ್ ಆಗ್ಬಿಟ್ರೆ ಆ ಮಗುಗೆ ಫ್ರೀ ಎಜುಕೇಶನ್, CBSE ಎಜುಕೇಶನ್ ಸಿಗತ್ತೆ. ಇಲ್ಲ ಅದೇ CBSE ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ವರ್ಷ ಕಟ್ಬೇಕು ನಾವು, ಹೌದಲ್ವಾ? ಹಾಗಾಗಿ ಇರೋ ಅವಕಾಶ ಯಾಕೆ ಕಳ್ಕಂತೀರಾ? ಸಿಕ್ಕ ಅವಕಾಶನ ಯಾಕೆ ಕಳ್ಕೋಬೇಕು? ಪ್ರಯತ್ನ ಮಾಡಿ. ಒಂದ್ ವಿಷಯ ಹೇಳ್ತೀನಿ ಸರ್, ನಾವೆಲ್ಲ ಕ್ಲಾಸಸ್ ತಗೊಂಡಿದ್ವಿ, ಆನ್ಲೈನ್ ಕ್ಲಾಸ್ ಇದ್ವಿ, ರೆಸಿಡೆನ್ಷಿಯಲ್ ಕ್ಲಾಸಸ್ಗೆಲ್ಲ ಕಳಿಸಿದ್ವಿ, ಆದ್ರೆ ನಮ್ಮ ಮಗು ಸೆಲೆಕ್ಷನ್ ಆಗ್ಲಿಲ್ಲ. ಸೆಲೆಕ್ಷನ್ ಆದ್ರೆ ಬಿಡಿ, ಒನ್ ಆಫ್ ದ ಬೆಸ್ಟ್ ಎಜುಕೇಶನ್, ಒಳ್ಳೆ ಎಜುಕೇಶನ್ ವಾತಾವರಣದಲ್ಲಿ ಮಗು ಓದುತ್ತೆ. ಓಕೆ, ಸೆಲೆಕ್ಟ್ ಆಗದೆ ಇರೋ ಮಕ್ಕಳು, ಖಂಡಿತವಾಗ್ಲೂ ಹೇಳ್ತೀನಿ, ನವೋದಯ ಟ್ರೈನಿಂಗ್ ತಗೊಂಡಿರುವಂತ ವಿದ್ಯಾರ್ಥಿಗಳು ತುಂಬಾ ಶಾರ್ಪ್ ಆಗಿರ್ತಾರೆ, ತುಂಬಾ ಇಂಪ್ರೂವ್ಮೆಂಟ್ ಆಗಿರ್ತಾರೆ. ಅವ್ರು ಸ್ಕೂಲಿಗೆ ಹೋದಾಗ ಸ್ಕೂಲ್ ಲೆವೆಲ್ಗಿಂತ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿರ್ತಾರೆ, ಸ್ಕೂಲ್ ಲೆವೆಲ್ಗಿಂತ ಜಾಸ್ತಿ ಕಲ್ತಿರ್ತಾರೆ. ಯಾಕಂದ್ರೆ ನವೋದಯ ಎಕ್ಸಾಮ್ನ ಕ್ವಾಲಿಫೈ ಮಾಡೋದು ಅಷ್ಟು ಈಸಿ ಇರಲ್ಲ. ಅದಕ್ಕೆ ಪ್ರಿಪೇರ್ ಆಗಿರುವಂತ ವಿದ್ಯಾರ್ಥಿಗಳು ಶಾಲೆಯಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಇಂಪ್ರೂವ್ಮೆಂಟ್ ಆಗಿರ್ತಾರೆ. ಇದರಲ್ಲಿ ನಾವು ಕಳ್ಕೊಳ್ಳೋದು ಏನು ಇರಲ್ಲ ಪುಟ, ಇದರಲ್ಲಿ ಕಲಿಯೋದಿರುತ್ತೆ, ಮಕ್ಕಳು ಗ್ರೋತ್ ಇರುತ್ತೆ. ಯಾಕಂದ್ರೆ ಅದು 10th ಲೆವೆಲ್ ಇರುತ್ತೆ. 10th ಲೆವೆಲ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಹೈ ಲೆವೆಲ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಇರೋದ್ರಿಂದ ಮಕ್ಕಳು ಗ್ರೋತ್ ಇರುತ್ತೆ. ಸಿಕ್ಕರೆ ಒಳ್ಳೇದಾಯ್ತು, ಸಿಗ್ಲಿಲ್ಲ ಅಂದ್ರೂ ಕೂಡ ಬೇರೆ ಶಾಲೆಗಳಿದಾವಲ್ವಾ, ಮುರಾರ್ಜಿ ಶಾಲೆಗಳಾಗಿರ್ಬೋದು, APJ ಅಬ್ದುಲ್ ಕಲಾಂ ಶಾಲೆಗಳಾಗಿರ್ಬೋದು, ಅದು APJ ಅಬ್ದುಲ್ ಕಲಾಂ CBSE, ಏಕಲವ್ಯ CBSE, ಇಂಥ ಶಾಲೆಗಳಿಗೆಲ್ಲ ನಾವು ಪ್ರಯತ್ನ ಮಾಡ್ಬೋದಲ್ವಾ? ಎಸ್. ಹಾಗಾದ್ರೆ ಬರ್ರಿ ಸರ್, ಈ ತರ ಶಾಲೆಗಳಿಗೆ, ಈ ನವೋದಯ ಶಾಲೆಗಳಿಗೆ ನಮ್ಮ ಮಗು ನೋಡ್ರಿ, ಒಂದ್ ವಿಷಯ ಹೇಳ್ತೀನಿ, ಯಾವಾಗಿಂದ ಪ್ರಿಪೇರ್ ಮಾಡ್ಬೋದು? 5ನೇ ತರಗತಿ ಇದ್ದಾಗ ಮಾತ್ರ ನೀವು ಅರ್ಜಿ ಹಾಕ್ತೀರಾ. ಅರ್ಜಿ ಹಾಕಲು ಯಾವಾಗ ಹಾಕ್ತೀರಾ ಅಂದ್ರೆ 5ನೇ ತರಗತಿ ಇದ್ದಾಗ ನೀವು ಅರ್ಜಿ ಹಾಕ್ತೀರಾ. ಆದ್ರೆ ಅಪ್ಲಿಕೇಶನ್ ಹಾಕಿ ನೀವು ಎಕ್ಸಾಮ್ ಬರೀತೀರಾ. ಆದ್ರೆ ಪ್ರಿಪರೇಷನ್ ಯಾವಾಗಿಂದ ಮಾಡ್ಬೇಕು ಸರ್ ನಾವು ಅಂದ್ರೆ, ದಯವಿಟ್ಟು 3ನೇ ಕ್ಲಾಸ್ ಇದ್ದಾಗ್ಲಿಂದ, ಮಗು 1ನೇ ಕ್ಲಾಸಿಂದಾನೇ ನೀವು ಅವ್ರ ಮೇಲೆ ಒಂಚೂರು ಯಾರ ಪೇರೆಂಟ್ಸ್ ಇದ್ರೆ ನೋಡಿ, ದಯವಿಟ್ಟು ಹೇಳ್ತೀನಿ, ನೀವು ಎಷ್ಟೇ ದುಡಿತಿರ್ಬೋದು, ನೀವೆಲ್ಲ ದುಡಿತಿದ್ರು ಕೂಡ ಸಂಜೆ ಮಕ್ಕಳ ಜೊತೆ 1 ಗಂಟೆ ನಿಮಗೆ ಟೈಮ್ ಕೊಡಕ್ ಆಗ್ಲಿಲ್ಲ ಅಂದ್ರೆ ಲಕ್ಷ ರೂಪಾಯಿನ ಕೋಚಿಂಗ್ ಸೆಂಟರ್ಗಳಿಗೆ ಇಲ್ಲ ಒಳ್ಳೆ ಶಾಲೆಗಳಿಗೆ ಕೊಡ್ಬೇಕಾಗತ್ತೆ ನೀವು. ಕಾರಣ ಏನ್ ಹೇಳ್ರಿ? ಕಾರಣ ಇಷ್ಟೇ. ಯಾವಾಗಪ್ಪ ಅಂದ್ರೆ ನೀವು ಮಕ್ಕಳ ಜೊತೆ 1 ಅವರ್ ಟೈಮ್ ಕೊಟ್ರೆ ಸಾಕು, ಆ ಮಗು ಆಟೋಮೆಟಿಕ್ ತುಂಬಾ ಇಂಪ್ರೂವ್ಮೆಂಟ್ ಇರುತ್ತೆ. ಎಷ್ಟೋ ವಿದ್ಯಾರ್ಥಿಗಳು ಬರ್ತಾರೆ ಇವತ್ತು, ಆ ಮಗು ವೀಕ್ ಆಗಿರೋದ ಕಾರಣ ಶಾಲೆಗಳಾಗ್ಲಿ ಟೀಚರ್ಸ್ಗಳಾಗ್ಲಿ ಎಲ್ಲ, ನೇರವಾಗಿ ನಾನು ಓಪನ್ ಆಗಿ ಹೇಳ್ತೀನಿ, ಪೇರೆಂಟ್ಸ್ಗಳು. ಯಾಕಂದ್ರೆ ಪ್ರತಿದಿನ ಆ ಮಗು ಇವತ್ತು ಏನ್ ಶಾಲೆಯಲ್ಲಿ ಕಲ್ತಿದೆ,
ಇವತ್ತೇನ್ ನಾಳೆ ಏನ್ ಕಲ್ಸ್ಕೊಂಡು ಹೋಗ್ಬೇಕು, ಏನ್ ಕಲ್ತ್ಕೊಂಡು ಹೋಗ್ಬೇಕು ಅಂತ ಒಂಚೂರು ನೀವು ಅಬ್ಸರ್ವ್ ಮಾಡಿ ಜೊತೆ ಕೂತ್ಕೊಂಡು ಓದಿಸಿದ್ರೆ ಆ ಮಗು 1ನೇ ಕ್ಲಾಸಿಂದಾನೇ ಮಾಡ್ರಿ ಈ ಕೆಲಸನ, ಆ ಮಗು ಬೇರೆ ಲೆವೆಲ್ ಇರುತ್ತೆ. ಅಂತ ಮಕ್ಕಳುಗಳು ವರ್ಷಗಟ್ಟಲೆ ಕೋಚಿಂಗ್ ತಗೊಂಡು ಓದ್ಬೇಕಂತ ಏನಿಲ್ಲ, ಕೇವಲ 1 ರಿಂದ 2 ತಿಂಗಳು ಓದಿದ್ರು ಪಾಸ್ ಆಗ್ಬಿಡ್ತಾರೆ ನವೋದಯ ಎಕ್ಸಾಮ್ನ. ಎಸ್, ಹಾಗಾದ್ರೆ ಬರ್ರಿ 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸಿಂದಾನೇ ನೀವು ಮಕ್ಕಳನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದು ಜಿಲ್ಲೆಗೆ 80 ಮಕ್ಕಳು ಇರೋದ್ರಿಂದ, ಒಂದು ಜಿಲ್ಲೆಗೆ 80 ಮಕ್ಕಳು ಆಯ್ಕೆ ಆಗೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಏನಾರು ಮಾಡಿ ಆ ಮಗು ಒಳಗೆ ಹೋತಪ್ಪ ಅನ್ಕೊಳ್ರಿ, ಆಮೇಲೆ ಎಜುಕೇಶನು ಅಂತ ನಾವು ತಲೆ ಕೆಡಿಸ್ಕೊಳಂಗಿಲ್ಲ, ಅಂತ ಒಳ್ಳೆ ಎಜುಕೇಶನ್ ಇರುತ್ತೆ, ಟಾಪ್ 1 ಎಜುಕೇಶನ್. ಹಾಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ 3ನೇ ಕ್ಲಾಸಿಂದನೇ ಪ್ರಿಪೇರ್ ಮಾಡ್ಕೊಳ್ಳಿ. ಹಾಗಾಗಿ ನಾನು ಹೇಳೋದೇನಪ್ಪ ಅಂದ್ರೆ ನೋಡಿ, ಈಗ ಸರ್ ಹಾಗಾದ್ರೆ ನಮಗೆ ಆನ್ಲೈನ್ ಕ್ಲಾಸಸ್ಗಳು ಅಥವಾ ಆಫ್ಲೈನ್ ಕ್ಲಾಸಸ್ಗಳು ಏನ್ ಸರ್ ಅಂದ್ರೆ ಅದ್ರ ಬಗ್ಗೆ ಯಾವ ರೀತಿ ಕೋಚಿಂಗ್ ತಗೋಬೇಕು ಅಂದ್ರೆ ನೋಡಿ, ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅಂತಾನೆ ಕರ್ನಾಟಕದ ಅತಿ ಹೆಚ್ಚು ಜನಪ್ರಿಯ ಏಕೈಕ ಅಕಾಡೆಮಿ ಅಂದ್ರೆ ಅದು LKS ಆನ್ಲೈನ್ ಅಕಾಡೆಮಿ. ಅಂದ್ರೆ ನೋಡಿ ಬಿಟ್ಟ, LKS ಅಕಾಡೆಮಿ ವತಿಯಿಂದ ಹೋದ ವರ್ಷ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಿಸಲ್ಟ್ ಅನ್ನು ಕೊಟ್ಟಂತ ಏಕೈಕ ಆನ್ಲೈನ್ ಕ್ಲಾಸಸ್ ಅದು ನಮ್ಮ LKS ಅಕಾಡೆಮಿ. ಹಾಗಾಗಿ ಇದರಲ್ಲಿ ಏನು ವಿಶೇಷತೆ ಅಂದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ನವೋದಯ, ಸೈನಿಕ್, ಮುರಾರ್ಜಿ, ಆದರ್ಶ, ಪ್ರತಿಷ್ಠಿತ, APJ ಅಬ್ದುಲ್ ಕಲಾಂ, ಏಕಲವ್ಯ ಶಾಲೆಗಳು, ಈ ಎಲ್ಲಾ ಶಾಲೆಗಳಿಗೂ ಕೂಡ ಕ್ಲಾಸಸ್ಗಳನ್ನ ಮಾಡ್ತೀವಿ. ಎಷ್ಟು ದಿನ ಮಾಡ್ತೀರಾ ಸರ್ ಅಂದ್ರೆ ನೋಡಿ ಪುಟ, 12 ತಿಂಗಳ ಕೋಚಿಂಗ್, 1 ವರ್ಷದ ಕೋಚಿಂಗ್ ಕೇವಲ 3,500 ರೂಪಾಯಿನಲ್ಲಿ, ಕೇವಲ 3,500 ನೋಡಿ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂನಲ್ಲಿ, ಕನ್ನಡ ಮತ್ತೆ ಇಂಗ್ಲಿಷ್ 1 ವರ್ಷದ ನವೋದಯ ಸೈನಿಕ್ ಫುಲ್ ಕೋರ್ಸ್ ಜೊತೆಗೆ ಇದ್ರ ನೋಡಿ ಪ್ರತಿದಿನ ಲೈವ್ ಕ್ಲಾಸ್, ರೆಕಾರ್ಡೆಡ್ ಕ್ಲಾಸ್ ಮತ್ತು 150+ ಆನ್ಲೈನ್ ಫ್ರೀ ಟೆಸ್ಟರ್ಸ್. ಆನ್ಲೈನ್ ಅಲ್ಲಿ ಫ್ರೀ 150ಕ್ಕಿಂತ ಹೆಚ್ಚು ಟೆಸ್ಟ್ ಗಳನ್ನ ಕೊಡ್ತೀವಿ. ಜೊತೆಗೆ ಲೈವ್ ಕ್ಲಾಸ್, ಪ್ರತಿದಿನ ಲೈವ್ ಕ್ಲಾಸ್ ಜೊತೆಗೆ ರೆಕಾರ್ಡೆಡ್ ಕ್ಲಾಸ್ ಕೂಡ ಕೊಡ್ತೀವಿ. ಕೇವಲ 3,500 ರೂಪಾಯಿಗೆ. ಸರ್ ಬರೀ ನವೋದಯಕ್ಕ ಅಲ್ಲ, ಸೈನಿಕಿಗ ಅಲ್ಲ, ಎಲ್ಲ ಎಕ್ಸಾಮಿಗೂ ಕೂಡ 12 ತಿಂಗಳ ಕ್ಲಾಸಸ್ ಇರ್ತವೆ ಪುಟ. ಹಾಗಾದ್ರೆ ಬರ್ರಿ 1 ವರ್ಷದ ಕೋಚಿಂಗ್ ಕ್ಲಾಸಸ್ಗಳಿರ್ತವೆ. ಹಾಗಾದ್ರೆ ಇದಕ್ಕೆ ಎಷ್ಟು ರೂಪಾಯಿ ಸರ್ ಅಂದ್ರೆ ಕೇವಲ 3,500 ರೂಪಾಯಿ ಇರುತ್ತೆ. ನೋಡಿ, ಆನ್ಲೈನ್ ಅಲ್ಲೇ ಮನೆಯಲ್ಲೇ ಓದಿ ನವೋದಯ ಶಾಲೆಗೆ ಹೋಗಿ. ನಾನು ಹೇಳೋದಿಷ್ಟೇ, ಮನೆಯಲ್ಲೇ ಓದಿ ನವೋದಯ ಶಾಲೆಗೆ ಹೋಗಿ. ನಿಮಗೆ ಆಸಕ್ತಿ ಇದ್ರೆ, ನಾವು ಮಾಡಬೇಕು ಅಂದ್ರೆ, ನಮ್ಮ ಅಪ್ಪ ಅಮ್ಮನ ದುಡ್ಡನ್ನ ನಾನು ಉಳಿಸ್ಬೇಕು ಅಂದ್ರೆ, ಕಷ್ಟಪಟ್ಟು ಓದ್ಬೇಕು, ನಾನೊಂದು ಅತ್ಯಂತ ಹೈಯೆಸ್ಟ್ ಉನ್ನತವಾದ ಅಧಿಕಾರಿ ಆಗ್ಬೇಕು, ನೀನ್ ಅನ್ಕೊಂಡಿದ್ ಗುರಿ ಸಾಧಿಸ್ಬೇಕು, ಬಟ್ 1 ರೂಪಾಯಿ ದುಡ್ಡು ಖರ್ಚು ಮಾಡ್ದಲೆ, ಎಲ್ಲೂ 1 ರೂಪಾಯಿ ಕಟ್ಟದಲೆ ನಾನು ಓದ್ಬೇಕು ಅಂದ್ರೆ ನವೋದಯ ಶಾಲೆ ಸೇರ್ಕೊಬಿಟ್ಟ. ಅದನ್ನ ಸೇರ್ಕೋಬೇಕಂದ್ರೆ ನೀನು ಖಂಡಿತ ಪ್ರಯತ್ನ ಮಾಡಬೇಕು, ಎಫರ್ಟ್ ಹಾಕ್ಬೇಕು, ಓದು. ನಿನಗೇನು ಓದ್ಬೇಕೋ ಅದನ್ನ ನಾನು ಗೈಡೆನ್ಸ್ ಮಾಡಕ್ ನಾನು ಇರ್ತೀನಿ. ನೋಡಿ, ಪ್ರತಿದಿನ ಲೈವ್ ಕ್ಲಾಸ್ ವಿತ್ ರೆಕಾರ್ಡೆಡ್ ಕ್ಲಾಸ್ 2 ಇರೋದ್ರಿಂದ ನೀವು ನನ್ನ ನಂಬರ್ಸ್ ಇದೆಯಲ್ಲ ಪುಟ, ನಿಮ್ಮ ಹತ್ರ ಇದೆಯಾ? ಎಸ್ ಸರ್. ಯಾವುದು? 974183 187 ಓಕೆನಾ? ಎಸ್. ಹಾಗಾದ್ರೆ ನನ್ನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, ಲೈವ್ ಕ್ಲಾಸ್ ವಿತ್ ಆನ್ಲೈನ್ ಕ್ಲಾಸ್ ರೆಕಾರ್ಡ್ ಇದ್ದು ಮತ್ತೆ ಇನ್ನೊಂದು ರೆಸಿಡೆನ್ಷಿಯಲ್ ಕೋಚಿಂಗ್ ಕ್ಲಾಸಸ್ ಬೇಕಿತ್ತು ಸರ್ ಅಂದ್ರೂ ಕೂಡ ಖಂಡಿತ ಅದು ಕೂಡ ವ್ಯವಸ್ಥೆ ಇದೆ. ಹಾಗಾಗಿ ನೀವು ನಮಗೆ ನೋಡಿಬಿಟ್ಟ ಅವಕಾಶ ಇದ್ದಾಗ ಮಾಡಿ. ಎಷ್ಟೋ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬಿಟ್ಟು ಆಮೇಲೆ ಬಂದು ಕೇಳ್ತವೆ. ಇನ್ನು ಎಕ್ಸಾಮಿಗೆ 1 ತಿಂಗಳು 2 ತಿಂಗಳು ಇರ್ಬೇಕಾದ್ರೆ ಎಷ್ಟೋ ವಿದ್ಯಾರ್ಥಿಗಳು ಜಾಯ್ನ್ ಆಗ್ತೀರಾ. ದಯವಿಟ್ಟು ಆ ತಪ್ಪು ಮಾಡಬೇಡಿ. ಯಾಕಂದ್ರೆ ನೋಡಿ, 1 ವರ್ಷಕ್ಕೆ 3,500 ರೂಪಾಯಿ ಇದೆ. ಕೂಲಿ ಮಾಡೋರು ಕೂಡ ನಿಮ್ಮ ಮಕ್ಕಳನ್ನ ನೀವು ನವೋದಯ ಓದಿಸ್ಬೋದು. ನವೋದಯ ಶಾಲೆಯಲ್ಲಿ ನಾನು ಹೇಳ್ತೀನಲ್ವ, ಈ ವರ್ಷ ಗುರು ಕಿರಣ್ ಸಿ ಅಂತ ಒಬ್ಬ ಹುಡುಗ ಇಡೀ ಹಾಸನ ಡಿಸ್ಟಿಕ್ಕಿನ ಜಿಲ್ಲೆಗೆ 2ನೇ ರ್ಯಾಂಕ್ ಅವನು. ಇನ್ನು ಸುಮಾರು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಮನ್ವಿತ್ SS ಅಂತ ಒಬ್ಬ ಹುಡುಗ ಮೈಸೂರು ಡಿಸ್ಟಿಕ್. ಇನ್ನು ಬಹಳ ವಿದ್ಯಾರ್ಥಿಗಳಿದ್ದಾರೆ, ಅವ್ರದೆಲ್ಲ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ನವೋದಯ ಸೆಲೆಕ್ಷನ್ ಆನ್ಲೈನ್ ಅಲ್ಲಿ ಓದಿ ನವೋದಯ ಸೆಲೆಕ್ಷನ್ ಆಗಿರುವಂತ ವಿದ್ಯಾರ್ಥಿಗಳು. ಕೇವಲ ಹೋದ ವರ್ಷ ಬರೀ 3,000 ರೂಪಾಯಿ ಇತ್ತು. 3,000 ರೂಪಾಯಿನಲ್ಲೇ ಮನೆಯಲ್ಲೇ ಓದಿ ನವೋದಯ ಶಾಲೆಗೆ ಟಾಪ್ 1, ಟಾಪ್ 2, ಟಾಪ್ 3 ರ್ಯಾಂಕರ್ಸ್ ಅಲ್ಲಿ ಸೆಲೆಕ್ಷನ್ ಆಗಿರುವಂತ ವಿದ್ಯಾರ್ಥಿಗಳಿದ್ದಾರೆ. ಏನಿಲ್ಲ ಪುಟ, ಮನ್ಸು ಮಾಡಿದ್ರೆ ಅದೇನು ದೊಡ್ಡದಲ್ಲ. ಚೆನ್ನಾಗಿ ಓದಿ. ಏನ್ ಬೇಕು ಎಜುಕೇಶನ್, ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ, ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಯಾವ ರೀತಿಯ ಸಪೋರ್ಟ್ ಬೇಕೋ ನಾನು ಮಾಡ್ತೀನಿ. ಬಟ್ ಓದೋ ಅಂತ ಮನಸ್ಸು ನಿಮಗಿರ್ಬೇಕು. ಕಷ್ಟಪಡ್ರಿ. ಪೇರೆಂಟ್ಸ್ಗಳ ಸಪೋರ್ಟು, ವಿದ್ಯಾರ್ಥಿಗಳ ಒಂದು ಇಂಟ್ರೆಸ್ಟು, ನನ್ನ ಒಂದು ಮಾರ್ಗದರ್ಶನ 3 ಸಿಕ್ತು ಅಂದ್ರೆ 100% ರಿಸಲ್ಟ್ ಇರುತ್ತೆ. ಭಯ ಬೇಡ, ಓದ್ರಿ. ನವೋದಯ ಅಂತ ಶಾಲೆಯಲ್ಲಿ ನಿಮ್ಮ ಎಜುಕೇಶನ್ ಮಾಡಿ. 1 ರೂಪಾಯಿ ದುಡ್ಡು ಯಾರಿಗೂ ಕೊಡೋದು ಬೇಡ. ಇವತ್ತು ಹೇಳ್ತೀನಿ, ದೇಶ ಆಳೋದು ದುಡ್ಡಲ್ಲ, ಜ್ಞಾನ. ನಾಲೆಡ್ಜ್ ಇದ್ರೆ ಪ್ರಪಂಚನೇ ಆಳ್ಬಹುದಂತೆ, ದುಡ್ಡಲ್ಲ. ನಿಜ ಹೇಳ್ತೀನಿ, ದುಡ್ಡು ದುಡಿಬೇಕಂದ್ರೂ ನಾಲೆಡ್ಜ್ ಬೇಕು. ನಾಲೆಡ್ಜ್ ಬರ್ಬೇಕಂದ್ರೆ ಎಜುಕೇಶನ್ ಬೇಕು. ಒಳ್ಳೆ ಎಜುಕೇಶನ್ ಸಿಗ್ಬೇಕಂದ್ರೆ ನಾವು ನವೋದಯ ಶಾಲೆ ಸೇರ್ಕೋಬೇಕು. ಎಸ್. ಹಾಗಾದ್ರೆ ಬನ್ನಿ, ಈಗ ನಿಮ್ಮ ಮಗು 3ನೇ ಕ್ಲಾಸ್ ಈಗ್ಲಿಂದನೇ ಪ್ರಿಪೇರ್ ಮಾಡಿ.
ಈ 4ನೇ ಕ್ಲಾಸ್ ಈಗ್ಲಿಂದನೇ ಪ್ರಿಪೇರ್ ಮಾಡಿ, ಕಲ್ತಷ್ಟು ಕಲೀಲಿ. 5ನೇ ಕ್ಲಾಸಲ್ಲಿ ಪ್ರೆಷರ್ ಇರಲ್ಲ, ಫ್ರೀಯಾಗಿ ಕಲಿತಾರೆ. 1 ವರ್ಷಕ್ಕೆ 3,500 ಏನ್ ದೊಡ್ಡದಲ್ಲ. 1 ವರ್ಷಕ್ಕೆ 3,500. ಆ ಮಗುಗೆ ನಾನು ಹೇಳ್ತೀನಲ್ಲ, ನಿಮ್ ಮಗುಗೆ 1 ವರ್ಷ 2 ವರ್ಷ ಬಟ್ಟೆ ಕೊಡಿಸ್ಬೇಡ್ರಿ, ಇರೋ ಬಟ್ಟೆನೆ ಹಾಕ್ರಿ, ಒಂದ್ ಕ್ಲಾಸ್ ಕೊಡಿಸ್ರಿ. ಆ ಮಗು ಕಲೀಲಿ. ಭವಿಷ್ಯದಲ್ಲಿ ಆ ಮಗು ಒಳ್ಳೆ ಸ್ಥಾನದಲ್ಲಿ ಹೋಯ್ತು ಅಂತ, ಒಳ್ಳೆ ಶಾಲೆಯಲ್ಲಿ ಓದಿ ಒಂದು ಉನ್ನತವಾದ ಸ್ಥಾನಕ್ಕೆ ಬಂದ್ರೆ ಅಂತ ಬಹಳ ಬಟ್ಟೆಗಳು ಹಾಕಣತ್ತೆ, ಲೈಫ್ನ ಲಕ್ಸುರಿಯಾಗಿ ಲೀಡ್ ಮಾಡುತ್ತೆ. ಇಲ್ಲ ಅಂದ್ರೆ ನೀವು ಪ್ರತಿ ವರ್ಷ ಪ್ರೈವೇಟ್ ಶಾಲೆಗಳಿಗೆ ಫೀಸ್ ಕಟ್ಟಕ್ಕಾಗ್ದಲೆ ಅಲ್ಲಿ ಯಾವುದೋ ಒಂದು ಶಾಲೆಗೆ ಸೇರಿಸೋದು. ಆ ಮಗು ಕ್ವಾಲಿಟಿ ಎಜುಕೇಶನ್ ಸಿಗದೇ ಇದ್ದಾಗ, ಮುಂದೆ ಜೀವನದಲ್ಲಿ ಉನ್ನತವಾದ ಗುರಿಗಳನ್ನು ಮುಟ್ಟದೇ ಇದ್ದಾಗ, ಮಗು ನಿಮ್ಮ ಹಾಗೇನೆ ನೀವೇನ್ ಕೆಲಸ ಮಾಡ್ತಿದ್ರು ಅದೇ ಕೆಲಸನ ಅವರು ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬರೋದು ಬೇಡ. ಸರ್ಕಾರದಿಂದ ಇರುವಂತ ಫ್ರೀ ಎಜುಕೇಶನ್ ಇದೆ, ಅದನ್ನ ಯಾಕೆ ಪಡ್ಕೋಬಾರ್ದು? ಪಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಎಫರ್ಟ್ ಹಾಕ್ಬೇಕು ಸರ್. ಎಫರ್ಟ್ ಒಂದು ಸುಮ್ಮನೆ ಏನೋ ಒಂಥರ ದುಡಿಬಾರ್ದು. ಒಂದು ಮೆಥಡ್ ಅಲ್ಲಿ, ಒಂದು ಸಿಲೆಬಸ್ ಕಾಪಿ ಇಟ್ಕೊಂಡು ಒಂದು ಮೆಥಡ್ ಅಲ್ಲಿ ನೀವು ಪ್ರಯತ್ನ ಮಾಡಿದ್ದೆ ಆದ್ರೆ ಖಂಡಿತ ಸಕ್ಸಸ್ ಅನ್ನೋದು ಹುಡುಕೊಂಡ್ ಬರುತ್ತೆ. ಒಳ್ಳೇದಾಗ್ಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಬಾಯ್.